ಒಂದು ಚಿಕ್ಕಬಾಣಾವರದ ಇದರ ಟಿಪ್ಪು ಸುಲ್ತಾನ್ ಕಮಿಟಿಯ ಎಲ್ಲ ಸದಸ್ಯರು ಇದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೋ. ಪ್ರತಿ ವರ್ಷ ನಾವು ಇದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೋ. ಈ ವರ್ಷ ವಿಭಿನ್ನವಾಗಿ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಪಬ್ಲಿಕ್ ವೆಲ್ಫೇರ್ ಟ್ರಸ್ಟ್ನ ಅಂಗಸಂಸ್ಥೆಯಾದಂಥ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರಾದಂಥ BM ಚಿಕ್ಕಣ್ಣವ್ರ ಹತ್ರ ನಾವು ಎಲ್ಲರೂ ಹೋಗಿ, ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಹೋಗಿ ಅವ್ರ ಹತ್ರ ಮಾತಾಡ್ದೋ. ಅಣ್ಣ, ಈ ಬಾರಿ ನಾವು ಏನು ಟಿಪ್ಪು ಜಯಂತಿ ಮಾಡ್ತಿದ್ವಿ ಅದಕ್ಕೆ ನಿಮ್ಮ ಸಹಕಾರ ಬೇಕು, ನಿಮ್ಮ ಸಹಯೋಗ ಬೇಕು, ಅದಕ್ಕೋಸ್ಕರ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ BM ಚಿಕ್ಕಣ್ಣವ್ರ ಹತ್ರ ಮನವಿ ಕೊಟ್ಟು, ಅವರು ಆಯ್ತಪ್ಪ, ನಂದು ಕೆಲವು ಷರತ್ತುಗಳಿದೆ, ಆ ರೀತಿಯಾಗಿ ನೀವು ಆಚರಣೆ ಮಾಡ್ತೀರಾ ಅಂತ ಹೇಳಿದರೆ ಅದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ. ಅದು ಏನಂತ ಹೇಳಿದರೆ, ಏನೋ ಒಂದು ಗಲಾಟೆ ಗದ್ದಲ ಇಲ್ದಿರ, ಯಾವುದೇ ರೀತಿ ಸ್ಲೋಗನ್ಗಳು ಇಲ್ದಿರ, ಆಮೇಲೆ ಮ್ಯೂಸಿಕ್ DJ ಇಂಜಿನಿಯರಿಂಗ್ಗೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಈ ಒಂದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರು. ಯಾವ ರೀತಿ ಆಚರಣೆ ಮಾಡೋದು ಅಂದರೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ ಡಫ್ ಅಂತ ಒಂದು ಮ್ಯೂಸಿಕ್ ಬರುತ್ತೆ, ಆ ಮ್ಯೂಸಿಕ್ ಮುಖಾಂತರ ಆ ಮ್ಯೂಸಿಕ್ಗೆ ಕರೆಸ್ಬೇಕು. ಆ ಮ್ಯೂಸಿಕ್ ಕರೆಸ್ಬಿಟ್ಟು ಹಜರತ್ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರವನ್ನು ಮಾರುತಿ ನಗರದಿಂದ ನಮ್ಮ ಚಿಕ್ಕಬಾಣಾವರದ ರಾಜಬೀದಿಗಳಲ್ಲಿ ಮೇನ್ ರೋಡ್ನಲ್ಲಿ ಅವರ ಮೆರವಣಿಗೆ ಮೂಲಕ ಅವ್ರ ಭಾವಚಿತ್ರವನ್ನು ತೊಗೊಂಬಂದು, ಇಲ್ಲಿ ನಮ್ಮ ಪುರಾತನ ಕಾಲದೊಂದು ದರ್ಗಾ ಇದೆ ಚಿಕ್ಕಬಾಣಾವರ ಸತ್ಯಬೀದಿ ಸರ್ಕಲಲ್ಲಿ, ಆ ದರ್ಗದ ಹತ್ರ ಇದು ಮಾಡಿ ಸ್ಥಾಪನೆ ಮಾಡಿ, ಅಲ್ಲಿ ನಮ್ಮ ಇದೇ ಬಾಣಾವರದ ಗುರುಗಳಿಗೆ ಕರೆದ್ಬಿಟ್ಟು ಫಾತೆಹಾ ಮಾಡಿ, ಆಮೇಲಿಂದ ಬಡವ್ರಿಗೆ ಅನ್ನದಾನ, ಎಲ್ಲ ಬಡವ್ರಿಗೆ ಸಾರ್ವಜನಿಕರಿಗೆ ಎಲ್ರಿಗೂ ಒಂದು ಬಿರಿಯಾನಿ ಊಟ ಮಾಡಿ ಅನ್ನದಾನ ಮಾಡಿ ಈ ರೀತಿ ಮಾಡಿದ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದಂತಹ ನಮ್ಮ ಪುರಸಭೆ ಅಧಿಕಾರಿ ಸಂದೀಪ್ ರವರು ಇವಾಗ ಮೈಸೂರು ವಲಯ ಆಯುಕ್ತರಾಗಿದ್ದಾರೆ. ಅವ್ರಿಗೂ ಕರೆಸಿ ಅವ್ರಿಗೊಂದು ಸನ್ಮಾನ ಮಾಡೋದು. ಮತ್ತು ಟೈಕೊಂಡಾದ ರಾಜ್ಯಾಧ್ಯಕ್ಷರು ಗುಣರಂಜನ್ ಅವರು, ಅವ್ರಿಗೂ ಕರೆದು ಒಂದು ಸನ್ಮಾನ ಮಾಡೋದು. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು, ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ದಂಗೆ ಎಲ್ಲದೂ ಪೊಲೀಸ್ ಬಂದೋಬಸ್ತ್ ಕೊಟ್ಟು ಮಾಡಿದ್ರ ನಮ್ಮ ಸೊಲ್ಲನಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಂತ ರಘು ಅವ್ರಿಗೂ ಬಂದಿದ್ದರು, ಅವ್ರಿಗೂ ಒಂದು ಸನ್ಮಾನ ಮಾಡಿದ್ರು. ಮತ್ತು ಎಲ್ಲೂ ನಾವು ಚಿಕ್ಕಬಳ್ಳಾಪುರದಿಂದ ಸುಮಾರು ಒಂದು 2 ಕಿಲೋಮೀಟ್ರ್ ಮೆರವಣಿಗೆ ಮೂಲಕ ಬಂದು, ಎಲ್ಲೂ ಒಂದು ಕಡೆಯೂ ಟ್ರಾಫಿಕ್ ಜಾಮ್ ಮಾಡ್ದಿರಂಗೆ, ಯಾರಿಗೂ ಸಾರ್ವಜನಿಕರು ತೊಂದರೆ ಕೊಡ್ದಿರಂಗೆ ನಾವು ಮೆರವಣಿಗೆ ಮೂಲಕ ನಾವು ಬಂದು ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿದ ನಮ್ಮ ಸೊಲ್ಲನಹಳ್ಳಿ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಪೊಲೀಸರವರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಆದಂಥ ಕೇಶವಮೂರ್ತಿ ಅವರು ಬಂದಿದ್ದರು, ಅವ್ರಿಗೂ ನಾವು ಸನ್ಮಾನ ಮಾಡಿದೋ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರದ ಮತ್ತು ಯಶವಂತಪುರ, MS ಬಳ್ಳಾರಿ ಹಲವು ಭಾಗಗಳಿಂದ, ಕಮ್ಮಗೊಂಡಹಳ್ಳಿ ಹಲವು ಭಾಗಗಳಿಂದ ಯುವಕರು ಎಲ್ಲರೂ ಬಂದಿದ್ದರು. ಅವ್ರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಚಿಕ್ಕಬಳ್ಳಾಪುರದ ಹಜರತ್ ಟಿಪ್ಪು ಸುಲ್ತಾನ್ ಕಮಿಟಿಯ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರಿಗೆ ಮತ್ತು ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯ ಟ್ರಾಫಿಕ್ ಸಿಬ್ಬಂದಿರವ್ರಿಗೂ ಧನ್ಯವಾದ ಹೇಳ್ತೀನಿ.